Hi all, welcome to YouTube channel Study Karnataka. In this video, we will be seeing various backward class development corporations. Already we have completed 2 corporations. In this video, we will be seeing 3 corporations because most of the schemes that are related to these corporations have same clause and same eligibility criteria, and that's the reason we are covering all the 3 corporations within a single video. The upcoming corporations will have different eligibility criteria, and that's why we will be taking a separate different class for those. And this is being the class number 15. Before this, we have completed 14 classes in which we have discussed 2 corporations and rest of the syllabus. From this video onwards, it will take hardly 5 to 6 videos in order to cover the whole complete syllabus, because the corporation, I thought that it was a small syllabus, but to be frank, completing all the 15 corporation will take time, and that's the reason that the course is going on lengthier. Those who are new to the YouTube channel Study Karnataka, I request you to please do subscribe, and you can join the Telegram channel. The link will be provided in the description. ಯಾರೆಲ್ಲ ಸ್ಟಡಿ ಕರ್ನಾಟಕ ಚಾನಲ್ಗೆ ಹೊಸದಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಅಲ್ಲಿ ಒಂದು ಜಾಯಿನ್ ಅಂತ ಬಟನ್ ಕಾಣಿಸುತ್ತೆ. ಜಾಯಿನ್ ಆಗೋ ಇಚ್ಛೆ ಇದ್ದಲ್ಲಿ ನೀವು ಜಾಯಿನ್ ಆಗ್ಬೋದು. ಜಸ್ಟ್ 29 ರೂಪಾಯಿಗೆ ನಿಮಗೆ KS ಮೇನ್ಸ್ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಇದೆ, ಅಲ್ಲಿ ಜಾಯಿನ್ ಮಾಡ್ತೀನಿ. ಡೈಲಿ ಒಂದೊಂದು ಆನ್ಸರ್ ಬರೀರಿ, ಹಾಗೂ ಎಕ್ಸ್ಕ್ಲೂಸಿವ್ ಮೇನ್ಸ್ ವಿಡಿಯೋ ಇದೆ. ಯಾರೆಲ್ಲ ಜಾಯಿನ್ ಆಗಿರ್ತಾರ ಅವರಿಗೆ ಆ ವಿಡಿಯೋಗಳು ಅವೈಲೇಬಲ್ ಆಗಿರುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಇದು ನಮ್ಮದು 15ನೇ ಕ್ಲಾಸ್ ಆಗಿದ್ದು, ಇದರಿಂದ ಮುಂಚೆ ಟೋಟಲಾಗಿ 14 ಕ್ಲಾಸ್ಗಳನ್ನು ಮಾಡಿದ್ದೇವೆ. ಅದರಲ್ಲಿ ಅಭಿವೃದ್ಧಿ ನಿಗಮಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಟೋಟಲಾಗಿ 2 ಅಭಿವೃದ್ಧಿ ನಿಗಮವನ್ನು ನೋಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು 3 ಅಭಿವೃದ್ಧಿ ನಿಗಮವನ್ನು ನೋಡೋಣ. ಯಾಕೆಂದರೆ ಈ 3 ಅಭಿವೃದ್ಧಿ ನಿಗಮದ ಯಾವೆಲ್ಲ ಯೋಜನೆಗಳಿದೆ ಅವೆಲ್ಲವೂ ಸೇಮ್ ಆಗಿದೆ, ಹಾಗೂ ಅರ್ಹತೆ ಏನಿರುತ್ತಲ್ಲ ಅದು ಕೂಡ ಸೇಮ್ ಇದೆ. ಹೀಗಾಗಿ ಎಲ್ಲ 3 ಯೋಜನೆ ಅಥವಾ 3 ನಿಗಮಗಳನ್ನು ಈ ಒಂದೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಮುಂಬರುವ ಯಾವೆಲ್ಲ ಬೇರೆ ಬೇರೆ ಯೋಜನೆಗಳಿವೆ ಅವೆಲ್ಲಕ್ಕೂ ಒಂಚೂರು ಕ್ಲಾಸ್ಗಳು ಬೇರೆ ಇದೆ, ಹೀಗಾಗಿ ಅವತ್ರ ವಿಡಿಯೋಗಳು ಬೇರೆ ಇರುತ್ತೆ. ಇಲ್ಲಿಂದ 5 ರಿಂದ 6 ವಿಡಿಯೋಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ ಮುಗುತ್ತೆ. ಅದಾದ ತಕ್ಷಣ ನಿಮಗೆ PDF ಹಾಗೂ ಟೆಸ್ಟ್ ಸಿರೀಸನ್ನು ನಾನು ಗ್ರೂಪ್ನಲ್ಲಿ ಅನೌನ್ಸ್ ಮಾಡ್ತೀನಿ, ಯಾರಿಗೆ ಬೇಕೋ ಅವರು ತೊಗೋಬೋದು. ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಇನ್ ದಿಸ್ ವಿ ವಿಲ್ ಬಿ ಸೀಯಿಂಗ್ the formation date of the first corporation, what are the schemes that are being implemented by that corporation, what are the eligibility for the schemes in order to get the benefits of the scheme. ಮೊದಲನೇದಾಗಿ ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಕಾರ್ಪೊರೇಷನ್ ಲಿಮಿಟೆಡ್ ನಿಗಮ ಲಿಮಿಟೆಡ್, ಇದನ್ನು ನೋಡೋಣ. ಇದು ಬಂದು ಯಾವ ದಿನಾಂಕದಂದು ಸ್ಥಾಪನೆ ಆಯಿತು, ಇವೆಲ್ಲ ದಿನಾಂಕವನ್ನು ನಾನು ನಿಮಗೆ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ದಯಮಾಡಿ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ಡೇಟನ್ನು ಕೊಟ್ಟಿದ್ದೇನೆ, ದಯಮಾಡಿ ಡೇಟನ್ನು ಬಯಾಟ್ ಹಾಕಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಡೇಟ್ ಕೇಳೋ ಚಾನ್ಸ್ ತುಂಬಾ ಇದೆ. ಡೇಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್: ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 24/12/2019 ಅಂಡರ್ ದಿ ಕಂಪನೀಸ್ ಆ್ಯಕ್ಟ್ 2013. ಅಂದರೆ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ನಿಯಮವನ್ನು 24/12/2019 ಕಂಪ್ನಿಗಳ ಕಾಯ್ದೆ 2013 ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ರೈಟ್, ಈ ಡೇಟ್ಗಳನ್ನು ದಯಮಾಡಿ ನೆನಪಿಟ್ಕೊಳ್ಳಿ. ಮುಂಬರುವ ಕಾರ್ಪೊರೇಷನ್ಗಳ ಸ್ಥಾಪನೆ ದಿನಾಂಕವನ್ನು ನಾನು ಹೇಳೋದಿಲ್ಲ, ಯಾಕಂದರೆ ಅದು ಪದೇ ಪದೇ ರಿವಿಷನ್ ಆಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಮೊದಲೇ ವಿಡಿಯೋದಲ್ಲಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಂಬ ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ದಯಮಾಡಿ ಆ ಮಾಹಿತಿಗಳನ್ನು ಒಂದೊಂದಾಗಿ ನೀವು ನೋಡ್ಕೊಳ್ಳಿ, ಹಾಗೂ ನೀವು ನೋಟ್ಸ್ ಮಾಡ್ಕೊಂಡು ಪದೇ ಪದೇ ರಿವಿಷನ್ ಮಾಡಿ. ನೀವು ಎಲ್ಲಿ ಓದ್ತಿರ್ತೀರಲ್ಲ ನಿಮ್ಮ ಡೆಸ್ಕ್ ಮುಂದೆ ಒಂದು ಶಾರ್ಟ್ ನೋಟಾಗಿ ಅದನ್ನು ಅಂಟಿಸಿ ಡೈಲಿ ಅದನ್ನು ರಿವೈಸ್ ಮಾಡಿ, ಆಗ ನಿಮ್ಮ ಎಕ್ಸಾಮಿನೇಷನಲ್ಲಿ ತುಂಬ ಯೂಸ್ ಆಗುತ್ತೆ. ವಾಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಕಾರ್ಪೊರೇಷನ್? The main objective of this corporation is to promote economic development activities and the financial assist the Madiwala and their subcastes. ಅಂದರೆ ನಿಗಮದ ಉದ್ದೇಶವೇನೆಂದರೆ ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸುವುದು ಮತ್ತು ಮಡಿವಾಳ ಹಾಗೂ ಅವರ ಉಪಜಾತಿಗಳಿಗೆ ಆರ್ಥಿಕ ಸಹಾಯವನ್ನು ಮಾಡುವುದು. Next, what are the schemes that are being implemented by this corporation? First is self-employment loan and subsidy scheme, assistance to carry out traditional occupation, Arivu educational renewal, this is just renewal, you can leave this, Arivu educational loan scheme, and Swatantra Amruta Mahotsava Munnade Yojane. Right, what all the 3 corporations that I am going to discuss will be implementing the same schemes, and that's the reason in the first corporation I will explain you all these schemes
again. I will tell you clause each by every point so that you can have the revision that we have done in this Savita Samaj Corporation. ಅಂದರೆ ಇವೆಲ್ಲ ಏನು ಸ್ಕೀಮ್ಗಳಿದೆಯಲ್ಲ, ಮುಂಬರುವ ನಾವು ಏನು ಈ ವಿಡಿಯೋದಲ್ಲಿ 3 ನಿಗಮಗಳನ್ನು ಹೇಳ್ತೀನಿ, ಅವೆಲ್ಲವೂ ಕೂಡ ಈ ಪ್ರತಿಯೊಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಪ್ರತಿಯೊಂದು ಸ್ಕೀಮು ಎಕ್ಸಾಕ್ಟ್ ಸೇಮ್ ಇದೆ. ಇದೇ ಮಾಹಿತಿಯನ್ನು ಕೂಡ ನಾನು ಸವಿತಾ ಸಮಾಜ್ ಅಭಿವೃದ್ಧಿ ನಿಗಮವನ್ನು ಹೇಳುವಾಗ ಹೇಳಿದ್ದೆ. ಆದರೆ ಈ ವಿಡಿಯೋದಲ್ಲಿ ಈ ಪ್ರತಿಯೊಂದು ಸ್ಕೀಮನ್ನು ಮತ್ತೆ ನಿಮಗೆ ರಿವಿಷನ್ ಮಾಡಿಸ್ತೀನಿ, ಯಾಕಂದರೆ ಅದು ರಿವಿಷನ್ ಆದಷ್ಟು ನಿಮಗೆ ಎಕ್ಸಾಮಿನೇಷನಲ್ಲಿ ನೆನಪು ಬರುತ್ತೆ. ದಯಮಾಡಿ ಈ ಎಲ್ಲ ಮಾಹಿತಿಯನ್ನು ನೋಟ್ಸ್ ಮಾಡ್ಕೊಳ್ಳಿ ಹಾಗೂ ರಿವಿಷನ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. Before beginning this, I would like to tell you that the eligibility of all schemes in all corporations is as below. ಅಂದರೆ ಎಲ್ಲ ನಿಗಮಗಳಲ್ಲಿ ಪ್ರತಿಯೊಂದು ಯೋಜನೆಗಳಿಗೆ ಅರ್ಹತೆ ಈ ಕೆಳಗಿನಂತಿರುತ್ತೆ. ಯಾರೆಲ್ಲ ಅರ್ಹರಾಗಿರ್ತಾರೆ ಅಂದರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬದ ಆಯಾ ಜಾತಿಗೆ ಸಂಬಂಧಪಟ್ಟ ಕುಟುಂಬವು ಅವರ ಆದಾಯ ಮಿತಿ ಬಂದು 98,000ಕ್ಕಿಂತ ಕಡಿಮೆ ಇರಬೇಕು. ಹಾಗೂ ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಂಥ ಒಂದು ಜಾತಿಯ ಕುಟುಂಬರು ಅವರ ಆದಾಯ ಬಂದು 1,20,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಅಂಥ ಒಬ್ಬ ವ್ಯಕ್ತಿಯು ಪ್ರತಿಯೊಂದು ಯೋಜನೆಗೆ ಅರ್ಹರಾಗಿರುತ್ತಾರೆ. ಈಗ ಇನ್ನು ಮುಂದೆ ಯಾವುದೇ ಆದ ನಿಗಮವನ್ನು ಹೇಳುವಾಗ, ಯಾವುದೇ ಆದ ಯೋಜನೆಯನ್ನು ಹೇಳುವಾಗ ಇಲ್ಲಿ ಅರ್ಹತೆ ಎಂದು ಬಂದಿದ್ದಲ್ಲಿ ಇವೆರಡು ಇನ್ಕಮ್ ಲಿಮಿಟ್ ಅರ್ಹತೆಯನ್ನು ನೆನಪಿಟ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಆ್ಯಂಡ್ ಸಬ್ಸಿಡಿ ಸ್ಕೀಮ್. ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ದ ಸೇಮ್ ಪಾಯಿಂಟ್ ಇನ್ ದಿ ಸವಿತಾ ಸಮಾಜ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಆಲ್ಸೋ. Here I will try to revise you the things so that you can match or compare those same things with the upcoming corporations as well. Self-employment direct loan and subsidy scheme ಅಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಸಬ್ಸಿಡಿ ಯೋಜನೆ. ಸವಿತಾ ಸಮಾಜ್ ನಿಗಮವನ್ನು ನಾವು ಡಿಸ್ಕಸ್ ಮಾಡುವಾಗ ಸೇಮ್ ಸ್ಕೀಮನ್ನು ನೋಡಿದ್ದೀವಿ. ಅಲ್ಲಿ ಯಾವ ರೀತಿ ಮಾಹಿತಿಯನ್ನು ನೀಡಿದ್ದಾರೆ ಅದೇ ಮಾಹಿತಿ ಕೂಡ ಇಲ್ಲೂ ಇದೆ. ಇದನ್ನು ಜಸ್ಟ್ ನಿಮಗೆ ರಿವಿಷನ್ಗಾಗಿ ನಾನು ಹೇಳ್ತಾ ಇದ್ದೀನಿ. ಒನ್ ಟೈಮ್ ನೋಡೋಣ. ಮುಂದಿನ 2 ಕಾರ್ಪೊರೇಷನ್ಗಳಲ್ಲಿ ಸೇಮ್ ಯೋಜನೆ ಇರುತ್ತೆ. ಅವುಗಳನ್ನು ನೀವು ಅದೇ ನೋಟ್ಸ್ನಲ್ಲಿ ಜಸ್ಟ್ ಯೋಜನೆ ಹೆಸರನ್ನು ಹಾಗೂ ಆ ನಿಗಮದ ಹೆಸರನ್ನು ಬರೆದಿದ್ದಲ್ಲಿ ನೀವು ಅದೇ ರಿವಿಷನ್ ಮಾಡಿದರೂ ಕೂಡ ನಡೆಯುತ್ತೆ. A financial assistance of rupees 2 lakh per beneficiary. Who are the beneficiary? Those who are living in rural areas and those income limit is below 98,000, and those who are living in urban areas and those income limit is 1,20,000. The corporation is extending financial assistance is as below. For the project cost rupees 50,000, 30% or a maximum of 10,000 rupees subsidy and rupees 40,000 as a loan at 4% interest rate. The main thing you need to remember is 4% interest rate. For the project cost 50,000 and above up to 1 lakh rupees, a minimum of 20% subsidy, but the maximum limit is 20,000 and the rest of the amount, that is 80,000, is loan at 4% interest rate per annum. For the project cost more than 1 lakh rupees but below 2 lakh rupees, 15% will be the minimum subsidy with a minimum subsidy of 20,000 rupees and a maximum of 30,000 rupees subsidy. The remaining amount will be the loan amount with 4% interest rate. If at all this is very much surface level, I would request you to watch the video number 14 in which I have explained you with an example so that it will be easy for you to understand, because repeating the same things will make the video lengthier, but it will not be useful for you because it will be time consuming for you as well as me, and that's the reason I am not repeating it with an example. ಇದೇ ಮಾಹಿತಿಯನ್ನು ಎಕ್ಸಾಕ್ಟಾಗಿ ಸವಿತಾ ಸಮಾಜ್ ಕಾರ್ಪೊರೇಷನ್ ನಿಗಮವನ್ನು ಹೇಳುವಾಗ ನಾನು ನಿಮಗೆ ಹೇಳಿದ್ದೆ, ಅಂದರೂ ಕೂಡ ಇಲ್ಲಿ ರಿವಿಷನ್ ಮಾಡಿಸ್ತೀನಿ. ಆದರೆ ಇಲ್ಲಿ ಸರ್ಫೇಸ್ ಲೆವೆಲಲ್ಲಿ ರಿವಿಷನ್ ಮಾಡಿಸ್ತೀನಿ. ಉದಾಹರಣೆಯೊಂದಿಗೆ ನಿಮಗೆ ಬೇಕಾದಲ್ಲಿ ಸವಿತಾ ಸಮಾಜ್ ವಿಡಿಯೋ ನಂಬರ್ 14 ಇದೆ, ಅದನ್ನು ನೋಡಿ ದಯಮಾಡಿ ಅದನ್ನು ಅಲ್ಲಿಂದ ನೀವು ಅರ್ಥ ಮಾಡ್ಕೋಬೋದು. ಇಲ್ಲಿ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬವು ಆ ವಾರ್ಷಿಕ ಆದಾಯ ಬಂದು 98,000ಕ್ಕಿಂತ ಕಡಿಮೆ ಇದ್ದಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಕುಟುಂಬದ ಆದಾಯ ಬಂದು 1,20,000ಕ್ಕಿಂತ ಕಡಿಮೆ ಇದ್ದಲ್ಲಿ ಅಂಥ ಒಬ್ಬ ಫಲಾನುಭವಿಗೆ 2 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಲಾಗುತ್ತೆ. ಆ 2 ಲಕ್ಷ ರೂಪಾಯಿ ಯಾವ ರೀತಿ ಕೊಡ್ತಾರಂದರೆ, ನಿಮ್ಮ ಯಾವುದೇ ಆದ ಒಂದು ವ್ಯಾಪಾರ ಮಾಡುವಾಗ ಆ ವ್ಯಾಪಾರದ ಮೊತ್ತ ಬಂದು 50,000ಕ್ಕಿಂತ ಕಡಿಮೆ ಇದ್ದಲ್ಲಿ, ಆ ಯೋಜನೆಯ ವೆಚ್ಚ ಬಂದು 50,000ಕ್ಕಿಂತ ಕಡಿಮೆ ಇದ್ದಲ್ಲಿ ನಿಮಗೆ 30% ಅಥವಾ ಗರಿಷ್ಠ 10,000 ರೂಪಾಯಿ ಸಹಾಯಧನವನ್ನಾಗಿ ನೀಡುತ್ತಾರೆ. ಇನ್ನುಳಿದ 40,000 ರೂಪಾಯಿ ವಾರ್ಷಿಕ 4% ಬಡ್ಡಿ ದರದ ಹಾಗೆ ನಿಮಗೆ ಸಾಲವನ್ನು ನೀಡುತ್ತಾರೆ. ಅದೇ ಒಂದು ವೇಳೆ 50,000ಕ್ಕಿಂತ ಹೆಚ್ಚು 1 ಲಕ್ಷಕ್ಕಿಂತ ಕಡಿಮೆ ವೆಚ್ಚವಾಗಿದ್ದಲ್ಲಿ 20% ನಿಮಗೆ ಸಬ್ಸಿಡಿಯನ್ನು ಕೊಡ್ತಾರೆ. ಆದರೆ ಗರಿಷ್ಠ 20,000 ರೂಪಾಯಿ ಸಬ್ಸಿಡಿ ಆಗಿರುತ್ತೆ. ಇನ್ನುಳಿದ ಮೊತ್ತ ಅಂದರೆ 80,000 ರೂಪಾಯಿ ವಾರ್ಷಿಕ 4% ಬಡ್ಡಿ ದರದ ಹಾಗೆ ನಿಮಗೆ ಸಾಲವನ್ನು ನೀಡಲಾಗುತ್ತೆ. ಅದೇ ಒಂದು ವೇಳೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ಆದರೆ 2 ಲಕ್ಷ ಅಥವಾ 2 ಲಕ್ಷಕ್ಕಿಂತ ಕಡಿಮೆ
ನಿಮ್ಮ ವೆಚ್ಚವಾಗಿದ್ದಲ್ಲಿ ನಿಮಗೆ ಕನಿಷ್ಠ 15%, ಆದರೆ ಅದು ಕನಿಷ್ಠ ಎಷ್ಟಿರಬೇಕು, 20,000 ರೂಪಾಯಿ ಸಬ್ಸಿಡಿ ಆಗಿರುತ್ತೆ. ಇನ್ನುಳಿದ ಮ್ಯಾಕ್ಸಿಮಮ್ ಆಗಿ ಎಷ್ಟಿರುತ್ತೆ ಅಂದರೆ 30,000 ರೂಪಾಯಿ ಆಗಿರುತ್ತೆ. ಉಳಿದ ಮೊತ್ತವನ್ನು 4% ಬಡ್ಡಿ ದರದ ಹಾಗೆ ಸಾಲವನ್ನು ನೀಡಲಾಗುತ್ತೆ. ಇದು ಮೊದಲನೇ ಯೋಜನೆ ಆಗಿದೆ. ರೈಟ್. ನೆಕ್ಸ್ಟ್ ಸ್ಕೀಮ್ ಈಸ್ ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್. The corporation extends educational loan to the students of these communities belonging to Madiwala community who are studying in the field of medical and engineering and other professional courses. The corporation releases an amount of 1 lakh rupees per year or the actual cost incurred by the student towards admission fees, tuition fees, laboratory fee, examination fee, etc. for his or her education. Do remember the rate of interest is 2% per annum. ನೋಡಿ, ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಮಡಿವಾಳ ಸಮುದಾಯಕ್ಕೆ ಸೇರಿದ ಈ ಸಮುದಾಯದ ವಿದ್ಯಾರ್ಥಿಗಳಿಗೆ ನಿಗಮವು ಶೈಕ್ಷಣಿಕ ಸಾಲವನ್ನು ನೀಡುತ್ತದೆ. ನಿಗಮವು ಪ್ರತಿ ವರ್ಷಕ್ಕೆ ರೂಪಾಯಿ 1 ಲಕ್ಷ ಮೊತ್ತವನ್ನು ಅಥವಾ ಆ ವಿದ್ಯಾರ್ಥಿಯು ತನ್ನ ಅಥವಾ ಅವಳ ಶಿಕ್ಷಣಕ್ಕಾಗಿ ಪ್ರವೇಶ ಶುಲ್ಕ, ಬೋಧನಾ ಶುಲ್ಕ, ಪ್ರಯೋಗಾಲಯ ಶುಲ್ಕ, ಪರೀಕ್ಷಾ ಶುಲ್ಕ ಇತ್ಯಾದಿಗಳಿಗೆ ತಗಲುವ ವಾಸ್ತವಿಕ ವೆಚ್ಚವನ್ನು ಬಿಡುಗಡೆ ಮಾಡುತ್ತದೆ. ಹಾಗೂ ಇದರ ಬಡ್ಡಿ ದರ ಎಷ್ಟಿರುತ್ತೆ ಎಂದು ಕೇಳಿದ್ದಲ್ಲಿ 2%. ನೆಕ್ಸ್ಟ್, ಸ್ವಾತಂತ್ರ್ಯ ಅಮೃತ್ ಮಹೋತ್ಸವ ಮುನ್ನಡೆ ಯೋಜನೆ. A new scheme, Amrut Munnade, will be initiated to provide skill development training through short-term courses in government institutes like GTTC, KGTTI for 88, this statement is wrong, for 88 different courses to the youth of these backward classes, imparting skill training and making them employable. The scheme will be implemented as per the guidelines provided by the government. After the scheme is being implemented and after giving the training, the beneficiary candidate who have received the skill training in the government institutes like ITIS, GTTG or GTTC, KGTTI will be giving training certificates by Karnataka Skill Development Corporation. Along with this, participation in job fairs organized by Karnataka Skill Development Corporation will enable them to get the jobs. I would like to tell you that I'm very happy because most of the people after the previous video, they have commented what is the full form of GTTC, KGTTI and the year of formation. Well done, keep it up so that it will be contribution from both the end and it will be fun for you to learn. ಹಿಂದುಳಿದ ವರ್ಗಗಳ ಯುವಕ ಅಥವಾ ಯುವತಿಯರಿಗೆ ಕೌಶಲ ತರಬೇತಿ ನೀಡಿ ಅವರಿಗೆ ಉದ್ಯೋಗವನ್ನು ಪಡೆಯಲು ಸರ್ಕಾರಿ ಸಂಸ್ಥೆಗಳಲ್ಲಿ GTTC, KGTTI ಮಾದರಿಯಲ್ಲಿ ಅಲ್ಪಾವಧಿ ಕೋರ್ಸ್ಗಳು ಎಷ್ಟು ಅಲ್ಪಾವಧಿ 88 ಅಲ್ಪಾವಧಿ ಕೋರ್ಸ್ಗಳಿಗೆ ಮೂಲಕ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಲಾಗುತ್ತದೆ. ಇದರೊಂದಿಗೆ ತರಬೇತಿ ಪಡೆದ ವ್ಯಕ್ತಿಗಳಿಗೆ ಕೌಶಲ್ಯ ಅಭಿವೃದ್ಧಿ ನಿಗಮದ ತರಬೇತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಅದರೊಂದಿಗೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಆಯೋಜಿಸುವ ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸುವುದರಿಂದ ಉದ್ಯೋಗ ಪಡೆಯಲು ಅವರಿಗೆ ಸಾಧ್ಯವಾಗುತ್ತದೆ. ರೈಟ್. ಈ ಪ್ರತಿಯೊಂದು ಇನ್ಫಾರ್ಮೇಷನು ಮುಂಬರುವ 2 ಏನು ನಿಗಮ ಇದೆ ಅವೆಲ್ಲಕ್ಕೂ ಸೇಮ್ ಇದೆ. ಹೀಗಾಗಿ ನೋಟ್ಸ್ ಮಾಡ್ಕೊಳ್ಳಿ. ಒಂದೇ ನೋಟ್ಸ್ ಮಾಡಿ ಪ್ರತಿಯೊಂದು ನಿಗಮದ ಹೆಸರು ನೀವು ಬರೆದ್ರೆ ಸಾಕು. ಯಾಕಂದರೆ ಬೇರೆ ಬೇರೆ ನಿಗಮದಲ್ಲಿ ಬೇರೆ ಸ್ಕೀಮ್ಗಳಿಗೆ ಬೇರೆ ಅರ್ಹತೆ ಇರುತ್ತೆ ಅಥವಾ ಬೇರೆ ಫಲಾನುಭವ ಇರುತ್ತೆ. ಅಂಥ ಮಾಹಿತಿಯನ್ನು ನಾನು ಸೆಪ್ರೇಟ್ ವಿಡಿಯೋದಲ್ಲಿ ಮಾಡಿರ್ತೇನೆ. ಹೀಗಾಗಿ ಕನ್ಫ್ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಕಾರ್ಪೊರೇಷನ್ ಈಸ್ ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿಗಮ ಇದು ಕೂಡ ಇವೆಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಫಸ್ಟ್ ಈಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಆ್ಯಂಡ್ ಸಬ್ಸಿಡಿ ಸ್ಕೀಮ್, ಅಸಿಸ್ಟೆನ್ಸ್ ಟು ಕ್ಯಾರಿ ಔಟ್ ಟ್ರೆಡಿಷನಲ್ ಆಕ್ಯುಪೇಷನ್, ಅರಿವು ಎಜುಕೇಷನಲ್ ಲೋನ್ ಸ್ಕೀಮ್, ಸ್ವಾತಂತ್ರ್ಯ ಅಮೃತ್ ಮಹೋತ್ಸವ ಮುನ್ನಡೆ ಯೋಜನೆ. ಸಮ್ ಅಡಿಷನಲ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಕಾರ್ಪೊರೇಷನ್. ನೋಡಿ, ಈ ನಿಗಮಕ್ಕೆ 2022-23ರಲ್ಲಿ 900 ಲಕ್ಷ ಬಜೆಟ್ನಲ್ಲಿ ಈ ಕಾರ್ಪೊರೇಷನ್ಗೆ ನೀಡಲಾಯಿತು. ಅದರಿಂದ ಇದು ಕೆಲವೊಂದು ಎಕ್ಸ್ಟ್ರಾ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಆ ಸ್ಕೀಮ್ಗಳ ಈ ಚಾರ್ಟ್ನಲ್ಲಿದೆ, ದಯಮಾಡಿ ಅದನ್ನು ಒಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇದೊಂದೇ ಈ ಕಾರ್ಪೊರೇಷನ್ ಹಾಗೂ ಹಿಂದಿನ ಕಾರ್ಪೊರೇಷನಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸು. ಉಳಿದ ಸ್ಕೀಮ್ಗಳು ಎಲ್ಲ ಎಕ್ಸಾಕ್ಟ್ ಯಾವ ರೀತಿ ಇದೆ, ನಾವು ಏನು ಹಿಂದಿನ ಕಾರ್ಪೊರೇಷನ್ ನೋಡಿದ್ವಿ ಅಲ್ಲಿ ಯಾವ ರೀತಿ ಅರ್ಹತೆ ಇದೆ, ಯಾವ ರೀತಿ
ಬೆನಿಫಿಟ್ ಸಿಗುತ್ತೆ, ಅದು ಎಕ್ಸಾಕ್ಟ್ ಸೇಮ್ ಇರುತ್ತೆ. ಒಂಚೂರು ಡಿಫ್ರೆನ್ಸ್ ಅಂದರೆ ಒಂದು ನೆನಪಿಟ್ಕೊಳ್ಳಿ, 2022-23ರಲ್ಲಿ 900 ಲಕ್ಷವನ್ನು ಈ ನಿಗಮಕ್ಕೆ ನೀಡಲಾಗಿದೆ. ಅದರಿಂದಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಎಕ್ಸಾಕ್ಟ್ ಸೇಮ್ ಇರುತ್ತೆ. ಲೋನ್ ಫೆಸಿಲಿಟಿ ಫಾರ್ ಸ್ಕೀಮ್ ಫಾರ್ ಪರ್ಚೇಸ್ ಆಫ್ ಸೇವಿಂಗ್ ಮಷೀನ್ಸ್ ಅಂಡರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಸ್ಕೀಮ್ ಆ್ಯಂಡ್ ದಟ್ ಈಸ್ ಅರೌಂಡ್ 15,000 ಪರ್ ಹೆಡ್. ಅಂದರೆ ರಾಜ್ಯ ಸರ್ಕಾರವು 2022-23ನೇ ಸಾಲಿನ ಪೂರಕ ಬಜೆಟ್ನಲ್ಲಿ ನಿಗಮಕ್ಕೆ 900 ಲಕ್ಷ ರೂಪಾಯಿ ಅನುದಾನವಾಗಿ ನೀಡಿದೆ. ರೈಟ್, ಈ ಅನುದಾನಕ್ಕಾಗಿ ಇಲ್ಲಿ ಕೆಲವೊಂದು ಎಕ್ಸ್ಟ್ರಾ ಯೋಜನೆಗಳನ್ನು ಈ ನಿಗಮವು ಅಳವಡಿಸಿಕೊಂಡಿದೆ. ಮೊದಲನೇದಾಗಿ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಇದಂತರೂ ಎಕ್ಸಾಕ್ಟ್ ಸೇಮ್ ಇದೆ. ಯಾವ ರೀತಿ ನಾವು ಹಿಂದೆ ಯಾವ ನಿಗಮವನ್ನು ನೋಡಿದ್ವಿ, ಆ ನಿಗಮದಲ್ಲಿ ಇರ್ತಕ್ಕಂಥ ಯೋಜನೆಗೆ ಈ ಸ್ವಯಂ ಉದ್ಯೋಗ ಸಾಲ ಯೋಜನೆ ಏನಿದೆ ಅದೇ ರೀತಿ ಅದು ಇಲ್ಲಿ ಅಪ್ಲೈ ಆಗುತ್ತೆ. ಒಂದು ಡಿಫ್ರೆನ್ಸ್ ಅಂದರೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಡಿ ಹೊಲಿಗೆ ಯಂತ್ರಗಳನ್ನು ಖರೀದಿಸಲು ಸಾಲ ಸೌಲಭ್ಯದ ಯೋಜನೆಯನ್ನು ಮಾಡಲಾಗಿದೆ. ಈಗ ಈ ಹೊಲಿಗೆ ಯಂತ್ರ ಪಡೆಯಲು ಎಷ್ಟು ಮೊತ್ತವನ್ನು ನೀಡುತ್ತಾರೆ ಎಂದು ಕೇಳೋ ಚಾನ್ಸ್ ಇರುತ್ತೆ. ರೈಟ್, ನೆನಪಿಟ್ಕೊಳ್ಳಿ, 15,000 ರೂಪಾಯಿ ಪ್ರತಿ ಫಲಾನುಭವಿಗೆ 15,000 ರೂಪಾಯಿಯನ್ನು ನೀಡಬಹುದು. ನೆಕ್ಸ್ಟ್, ಸಾಂಪ್ರದಾಯಿಕ ಉದ್ಯೋಗ ಕೈಗೊಳ್ಳುವ ನೆರವು ಯೋಜನೆ, ಇದು ಸೇಮ್ ಇರುತ್ತೆ. ಸಾಂಪ್ರದಾಯಿಕ ಇಲ್ಲಿ ಮತ್ತೊಂದು ಇದೆ ನೋಡಿ, ಈ 900 ಲಕ್ಷ ಏನು ಕೊಟ್ಟಿದ್ದಾರಲ್ಲ ಅದರ ಅಡಿ ಈ ಮತ್ತೊಂದು ಎಕ್ಸ್ಟ್ರಾ ಸ್ಕೀಮ್ ಅಂದರೆ ಸಾಂಪ್ರದಾಯಿಕ ವೃತ್ತಿಪರ ಸಾಲ ಯೋಜನೆ ಅಡಿಯಲ್ಲಿ ಮಡಿಕಟ್ಟೆ ಮತ್ತು ಪಾರ್ಚೇರ್ ಐರನ್ ಬಾಕ್ಸನ್ನು ಹೊಂದಿಸಲು ಸಾಲ ಯೋಜನೆ. ಅಂದರೆ ಇನ್ ಟ್ರೆಡಿಷನಲ್ ಪ್ರೊಫೆಷನಲ್ ಲೋನ್ ಸ್ಕೀಮ್ ಟು ಸೆಟ್ ಅಪ್ ಮಡಿಕಟ್ಟೆ ಆ್ಯಂಡ್ ಪಾರ್ಚೇರ್ ಐರನ್ ಬಾಕ್ಸ್. ಅಂದರೆ ಇಸ್ತ್ರಿ ಅಂಗಡಿ, ಒಂದು ರೀತಿ ಇಸ್ತ್ರಿ ಅಂಗಡಿಯನ್ನು ಸೆಟ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೆ 10,000 ರೂಪಾಯಿನ ನೀಡ್ತಾರೆ. ರೈಟ್, ಈಗ ನೀವು ಐರನ್ ಶಾಪ್ ನೋಡಿರ್ತಲ್ಲ, ಆ ರೀತಿಯಾದ ಶಾಪ್ಗಳನ್ನು ಸೆಟ್ ಮಾಡಲಿಕ್ಕೆ 10,000 ರೂಪಾಯಿಯನ್ನು ಅನುದಾನವಾಗಿ ನೀಡುತ್ತಾರೆ. ಉಳಿದ ಎಲ್ಲ ಸ್ಕೀಮ್ಗಳು ಸೇಮ್ ಇದೆ. ಇವೆರಡು ಸ್ಕೀಮ್ಗಳ ಡಿಫ್ರೆನ್ಸ್ ಮಾತ್ರ ನೆನಪಿಟ್ಕೊಳ್ಳಿ. ಒಂದು 15,000 ರೂಪಾಯಿ ನೀಡಲಾಗುತ್ತೆ ಇದಕ್ಕೆ ಹೊಲಿಗೆ ಮಷಿನ್ ತೊಗೊಳ್ಳಿಕ್ಕೆ, ಮತ್ತೊಂದು ಐರನ್ ಬಾಕ್ಸ್ ಅಂದರೆ ಇಸ್ತ್ರಿ ಅಂಗಡಿಯನ್ನು ನೀವು ಇಡಲಿಕ್ಕೆ 10,000 ರೂಪಾಯಿ ಪ್ರತಿಯೊಬ್ಬರಿಗೆ ಅಥವಾ ಪ್ರತಿ ಫಲಾನುಭವಿಗೆ ನೀಡಲಾಗುತ್ತೆ. ಇದೊಂದೇ ಡಿಫ್ರೆನ್ಸ್ ಇದರಲ್ಲಿ. ನೆಕ್ಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈಸ್ ಕರ್ನಾಟಕ ಅರೆ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಅಂದರೆ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಲಿಮಿಟೆಡ್. ಇದರಲ್ಲಿಯೂ ಕೂಡ ಸೇಮ್ ಸ್ಕೀಮ್ ಇದೆ, ಸೇಮ್ ಪ್ರೊವಿಷನ್ಸ್ ಇದೆ. ನಾವು ಹಿಂದೆ ಏನು ಪ್ರೊವಿಷನ್ಸ್ ನೋಡಿದ್ದೇವೆ ಆ ಸ್ಕೀಮಿಗೆ ಅದೇ ಪ್ರೊವಿಷನ್ಸ್ ಅಪ್ಲೈ ಆಗುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಆ್ಯಂಡ್ ಸಬ್ಸಿಡಿ ಸ್ಕೀಮ್, ಇದರಲ್ಲಿ 2 ಲಕ್ಷ ರೂಪಾಯಿ ಮೊತ್ತವನ್ನು ನೀಡಲಾಗುತ್ತೆ. ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್, ಇದನ್ನು ನಾವು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮವನ್ನು ನೋಡುವಾಗ ಈ ಸ್ಕೀಮ್ ಏನಿದೆ ಗಂಗಾ ಕಲ್ಯಾಣಿ ಇರಿಗೇಷನ್ ಸ್ಕೀಮ್, ಇದನ್ನು ಡೀಟೇಲಾಗಿ ನೋಡಿದ್ದೇವೆ. ಯಾರೆಲ್ಲ ನೋಡಿಲ್ಲ ದಯಮಾಡಿ ವಿಡಿಯೋನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಅರಿವು ಎಜುಕೇಷನ್ ಲೋನ್ ಸ್ಕೀಮ್, ಇದನ್ನು ಕೂಡ ನಾವು ಜಸ್ಟ್ ನೋಡಿದ್ವಿ. ನೆಕ್ಸ್ಟ್ ಬಂದು ಅಮೃತ್ ಮುನ್ನಡೆ ಟ್ರೈನಿಂಗ್ ಸ್ಕೀಮ್. ಇವೆಲ್ಲ ಸ್ಕೀಮ್ಗಳು ಸೇಮ್ ಆಗಿದೆ. ಇದರಲ್ಲಿ ಒಂದು ಏನು ಡಿಫ್ರೆನ್ಸ್ ಅಂದರೆ ಈ ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಈ ವೃತ್ತಿಪರ ಕೋರ್ಸ್ಗಳನ್ನು ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅದನ್ನು ಇಲ್ಲಿ ಕೊಟ್ಟಿದ್ದೇನೆ, ಯಾಕಂದರೆ ಇವೆಲ್ಲ ಹೊರತುಪಡಿಸಿ ಇನ್ನು ಯಾವುದಾದ್ರೂ ಒಂದು ಸ್ಕೀಮ್ ಇದ್ದಲ್ಲಿ ಈ ಸಮಾಜದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮಾಜ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗೋದಿಲ್ಲ. ರೈಟ್, ಹೀಗಾಗಿ ಒಂಚೂರು ಇದನ್ನು ನೆನಪಿಟ್ಲಿಕ್ಕೆ ಟ್ರೈ ಮಾಡಿ. ದ ಕಾರ್ಪೊರೇಷನ್ ಈಸ್ ಎಕ್ಸ್ಟೆಂಡಿಂಗ್ ದಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ದಿ ಸ್ಟೂಡೆಂಟ್ಸ್ ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ ₹1 lakh ಪರ್ ಇಯರ್ ಫಾರ್ ದಿ ಸ್ಟಡಿ ಇನ್ ದಿ ಕೋರ್ಸಸ್ ಲೈಕ್ BE, MBBS, BUMS, BDS, BAMS, BHMS, MBA, MTech, MA, MD, PhD, BCA or MCA, MS in Agriculture, BSc in Nursing, BPharm, MPharm, BSc in Pharma Medical, BSc Biotechnology, BTech, BPT, BVSc or MVSc, BNM, BHM, MDS, MSW, LLM, MFA, MSc Biotechnology, MSc, and the rate of interest will be 2% per annum. See, why I am trying to tell you this, because if at all a question paper setter wants to set the difficult paper, then for sure he will give such an option in which this will not be included. Right? For example, I will tell you, if at all he asks that the Arivu Educational Loan Scheme of Karnataka Alemari or Alemari Development Corporation Limited is not applicable for. Here you can see there is no B.Ed, right? B.Ed course is not given in this, right? B.Ed course is not given. If at all you give this option, then you should tick this answer. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ
ಒಂದು ವೇಳೆ ನಿಮ್ಮ ಕ್ವಶನ್ ಪೇಪರ್ ಡಿಫಿಕಲ್ಟಾಗಿ ಸೆಟ್ ಮಾಡಬೇಕೆಂದು ಯೋಚನೆ ಇದ್ದಲ್ಲಿ ಏನು ಮಾಡ್ತಾರೆ, ಕರ್ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಇಂಪ್ಲಿಮೆಂಟ್ ಮಾಡತಕ್ಕಂಥ ಅರಿವು ಎಜುಕೇಷನಲ್ ಲೋನ್ ಸ್ಕೀಮನ್ನು ಯಾರಿಗೆ ಅಪ್ಲೈ ಆಗೋದಿಲ್ಲ, ಯಾವ ಕೋರ್ಸ್ ಮಾಡೋರಿಗೆ ಅಪ್ಲೈ ಆಗೋದಿಲ್ಲ ಎಂದು ಕೇಳ್ಬೋದು. ರೈಟ್, ಇಲ್ಲಿ ನೀವು ನೋಡ್ಬೋದು ಬಿ ಎಡ್ ಅಂತ ಇಲ್ಲಿ ಕೊಟ್ಟಿಲ್ಲ. ರೈಟ್, ಬಿ ಎಡ್ ಕೊಟ್ಟಿಲ್ಲ. ಆಗ ನಿಮಗೆ ಬಿ ಎಡ್ ಒಂದು ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಥವಾ ಯಾವುದು ಸರಿಯಾಗಿದೆ, ತಪ್ಪಾಗಿದ್ದಲ್ಲಿ ನೀವು ಬಿ ಎಡ್ ಅಂತ ಟಿಕ್ ಮಾಡಬೇಕು. ಅಥವಾ ಯಾವೆಲ್ಲ ಕೋರ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅದರಲ್ಲಿ ಬಿ ಎಡ್ ಆಪ್ಷನ್ ಇದ್ದಲ್ಲಿ ನೀವು ಅದನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ. ರೈಟ್, ಈ ರೀತಿ ಆಗೋಕ್ಕೆ ನೀವು ಪ್ರತಿಯೊಂದು 28 ಏನು ಕೊಟ್ಟಿದ್ದಾರಲ್ಲ ಇವೆಲ್ಲ ನೆನಪಿಡಬೇಕು. ಅದಕ್ಕಾಗಿ ಈ ಒಂದು ಎಕ್ಸ್ಟ್ರಾ ಸ್ಲೈಡನ್ನು ಆ್ಯಡ್ ಮಾಡಿದ್ದೇನೆ. ಮುಂಬರುವ ಯಾವೆಲ್ಲ ನಿಗಮಗಳಿವೆ ಅವುಗಳ ಯೋಜನೆ ಕೆಲವು ವಿಭಿನ್ನ ಷರತ್ತುಗಳನ್ನು ಹೊಂದಿವೆ. ರೈಟ್, ಅಂದರೆ ಈಗ 3 ವರ್ಷಗಳಲ್ಲಿ ನೀವು ಅರಿವು ಲೋನ್ ಸ್ಕೀಮನ್ನು ತುಂಬಬೇಕು, ಅಥವಾ ಗಂಗಾ ಕಲ್ಯಾಣಿ ಸ್ಕೀಮನ್ನು ನೀವು 3 ವರ್ಷಗಳಲ್ಲಿ ಆ ಪಡೆದಿರ್ತಕ್ಕಂಥ ಏನು 50,000 ರೂಪಾಯಿ ಎಕ್ಸ್ಟ್ರಾ ಮೊತ್ತ ಇರುತ್ತಲ್ಲ ಅದನ್ನು 3 ವರ್ಷದಲ್ಲಿ ನೀವು ತುಂಬಬೇಕು. ಈ ರೀತಿಯಾಗ ಬೇರೆ ಬೇರೆ ಕ್ಲಾಸ್ಗಳಿವೆ. ಅದನ್ನು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸೆಪ್ರೇಟ್ ವಿಡಿಯೋಗಳನ್ನು ಮಾಡ್ತೀನಿ. ಮೋಸ್ಟ್ಲಿ ಇಲ್ಲಿಂದ 5 ರಿಂದ 6 ವಿಡಿಯೋಗಳಲ್ಲಿ ಕಂಪ್ಲೀಟ್ ಸಿಲೆಬಸನ್ನು ಕವರ್ ಮಾಡಲಾಗುತ್ತೆ. ಹಾಗೂ PDF ಮತ್ತು ಟೆಸ್ಟ್ ಸೀರೀಸನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡ್ತೀನಿ. ಯಾರಿಗೆಲ್ಲ ಬೇಕೋ ಅವರು ತೊಗೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. If at all you are new to the channel, I request you to please do subscribe the channel and share with your friends. ಯಾರೆಲ್ಲ KS ಮೀನ್ಸ್ ಜಾಯಿನ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ದಯಮಾಡಿ ಜಾಯಿನ್ ಆದಮೇಲೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿ 9113583494 ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮಗೆ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ. ಡೈಲಿ ಒಂದು ಆನ್ಸರ್ ಬರೀರಿ. ಹಾಗೂ ನಿಮ್ಮ ಆನ್ಸರ್ಗೆ ಒಂಚೂರು ರಿವ್ಯೂ ಕೂಡ ಕೊಡ್ತೀನಿ ನಾನು, ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೋದು. ಹಾಗೂ ಎಕ್ಸ್ಕ್ಲೂಸಿವ್ ವಿಡಿಯೋಗಳಿರುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.